ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನ ತನಕದ ಮಿಥುನ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಕೇಳಿದರೆ, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ತೃಪ್ತಿದಾಯಕವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕರ್ಮಪತಿ ಸಪ್ತಮಪತಿಯಾದಂಥವನು ಒಂದು ರೀತಿಯಲ್ಲಿ ಶುಭಕಾರಕ ಸ್ಥಿತಿಯಲ್ಲಿರುವಂಥದ್ದು, ದ್ವಿತೀಯದಲ್ಲಿ ಉದಯ ಕೊಟ್ಟಿರುವಂಥದ್ದು. ಇದು ಆರ್ಥಿಕ ಮತ್ತು ವೃತ್ತಿ ವಿಷಯದಲ್ಲಿ ತುಂಬ ಚಂದದ ಫಲವನ್ನು ತಮ್ಮ ಅನುಭವಕ್ಕೆ ಕೊಡುವಂಥದ್ದು. ಹೊಸತಾದಂಥ ಏನಾದರೂ ಚಿಂತನೆಗಳಿದ್ದರೆ, ಅಂದರೆ ಹೊಸತಾದಂತಹ ಉದ್ಯಮ ಚಿಂತನೆಗಳಾಗಿರಬಹುದು, ಉದ್ಯೋಗದ ಬದಲಾವಣೆಯ ಚಿಂತನೆಗಳಾಗಿರಬಹುದು, ಇತ್ಯಾದಿ ಚಿಂತನೆಗಳಿದ್ದರೆ ಖಂಡಿತ ಅದು ಸಾಕಾರಗೊಳಿಸಿಕೊಳ್ಳುವುದಕ್ಕೆ ಪೂರಕವಾದಂತಹ ಗ್ರಹದ ಅನುಕೂಲತೆಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಇರುವಂಥದ್ದು. ಚತುರ್ಥಾಧಿಪತಿ ಮತ್ತು ರಾಶ್ಯಾಧಿಪತಿ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟಿರುವಂಥದ್ದು. ಸೊ ಇದು ಕೂಡ ಒಂದು ಒಳ್ಳೆಯ ಶುಭದಾಯಕವಾದಂತಹ ಗ್ರಹಸ್ಥಿತಿ ಅಂತಲೇ ಚಿಂತನೆ ಮಾಡಬಹುದಾಗಿದೆ. ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಇನ್ನು ತುಂಬ ಕೆಲವೊಂದು ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಅದರ ಬಗೆಗಿನ ಅಧ್ಯಯನ ಮತ್ತು ಅದರ ಬಗೆಗಿನ ಆಳವಾದಂತಹ ವಿಮರ್ಶೆಗಳು ಇತ್ಯಾದಿಗಳನ್ನು ಮಾಡುವಂತಹ ತಮ್ಮ ಮನಸ್ಥಿತಿ ಏನಿದೆ ಅದು ಸೂಕ್ತವಾಗಿ ತಮಗೆ ಅನುಕೂಲ ಫಲವನ್ನೇ ಕೊಡುವಂಥದ್ದು ಹೇಳುವಂತಹ ಲಕ್ಷಣಗಳು ತಮ್ಮ ಪಾಲಿಗೆ ಕಂಡುಬರುವಂಥದ್ದು. ದಾಂಪತ್ಯ ವಿಷಯವಾಗಿ, ಮಕ್ಕಳ ವಿಷಯವಾಗಿ ತುಂಬ ಅನುಕೂಲಕರವಾದಂತಹ ಒಂದು ವಾತಾವರಣ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಸ್ವಲ್ಪ ಅದೃಷ್ಟಗಳು ಕೂಡ ಉಂಟು. ಅರ್ಥಾತ್ ಕಳೆದು ಹೋಯಿತು ಹೇಳುವಂತಹ ಸಂಪನ್ಮೂಲಗಳು ತಮ್ಮ ಪಾಲಿಗೆ ಮರುಕಳಿಸುವಂಥದ್ದು, ಹಿಂದಿರುಗಿ ತಮ್ಮ ಬಳಿಗೆ ಬರುವಂತಹ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಮಾನಸಿಕವಾಗಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗುತ್ತೀರಿ. ಇದನ್ನು ಮಾಡಬೇಕು ಅಥವಾ ಬಿಡಬೇಕು, ಅಥವಾ ಇನ್ನೊಂದನ್ನು ಮಾಡಬೇಕು ಅದನ್ನು ಬಿಡಬೇಕು, ಈ ರೀತಿಯದ್ದಾದಂಥ ಒಂದಷ್ಟು ಗೊಂದಲಗಳು ತಮ್ಮ ಮನಸ್ಸಿನಲ್ಲಿ ಏರ್ಪಡುವಂತಹ ಸಾಧ್ಯತೆ. ಅಂತಂದರೆ ಅವಕಾಶಗಳು 4 ಬಂದಾಗ ಅದರಲ್ಲಿ ಚಾಯ್ಸ್ ಮಾಡುವಾಗ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತೀರಿ. ತಮ್ಮಲ್ಲಿ ಸಹಜವಾಗಿಯೇ ವಿಮರ್ಶಾತ್ಮಕ ಗುಣಗಳು, ಬುದ್ಧಿಗಳು ತಮ್ಮಲ್ಲಿ ಇರುವುದರಿಂದ ವಿಮರ್ಶೆ ಮಾಡಿ ನಿರ್ಣಯ ಮಾಡುವಂಥದ್ದು ಅತ್ಯಂತ ಸೂಕ್ತ. ಗೊಂದಲಕ್ಕೆ ಒಳಗಾಗಬೇಡಿ. ತಾವುಗಳು ಮಾಡಬೇಕಾದದ್ದು ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಉಪಾಸನೆಗಳನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ ಅಂತ. ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಪಠಣ ಮಾಡಿ, ಇದರಿಂದ ಬಹುತೇಕ ಶುಭದಾಯಕವಾದಂತಹ ಅನುಭವಗಳು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.